ಗುಬ್ಬಿ ತಾಲೂಕಿನ ಹಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣೆ ನಡೆಯಿತು. 9 ಜನ ನಿರ್ದೇಶಕರ ಸ್ಥಾನಕ್ಕೆ ಒಟ್ಟು 18 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಚುನಾವಣೆಯಲ್ಲಿ ಬೊಮ್ಮರಸನಹಳ್ಳಿ ಬಿಎಸ್ ರಮೇಶ್ ತಂಡದವರು ಭರ್ಜರಿಯಾಗಿ ಜಯ ಗಳಿಸಿದ್ದಾರೆ. ಶಿವಗಂಗಯ್ಯ ಹರೀಶ್ ಅವಿರೋಧವಾಗಿ ಆಯ್ಕೆಯಾದರು. ಸಾಲಗಾರರಲ್ಲದ ಕ್ಷೇತ್ರದಿಂದ ಹರ್ಷಿತಾ ಜಿಎಸ್ ಭರ್ಜರಿ ಜಯ ಗಳಿಸಿದ್ದಾರೆ. ಸಾಲಗಾರರ ಕ್ಷೇತ್ರದಿಂದ ರಮೇಶ್ ಬಿಎಸ್, ಯತೀಶ್ ಬಿಆರ್, ನರಸಯ್ಯ, ಎಚ್ಟಿ ನಾಗರಾಜು, ಎಚ್ಎಸ್ ಜಗದೀಶ್, ಕವಿತಾ ಪರಮೇಶ್, ಸವಿತಾ ರಮೇಶ್, ಎಚ್ಡಿ ಪಾಂಡುರಂಗಯ್ಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸತತ 7ನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾದ ಬೊಮ್ಮರಸನಹಳ್ಳಿ ರಮೇಶ್ ಎಸ್ ಅವರನ್ನ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯತೀಶ್ ಹೂಗುಚ್ಛ ನೀಡಿ ಗೌರವಿಸಿದರು. ನೂತನ ನಿರ್ದೇಶಕ ರಮೇಶ್ ಬಿಎಸ್ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಮತದಾರರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನ ಇಟ್ಟು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ರೈತರಿಗೆ ಪ್ರಾಮಾಣಿಕವಾಗಿ ಸೇವೆ ಮಾಡುತ್ತೇನೆ. ಸರ್ಕಾರದಿಂದ ಬರುವ ಅನುದಾನವನ್ನ ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತೇನೆ. ಗ್ರಾಮೀಣ ಭಾಗದ ರೈತರಿಗೆ ನೀಡಬೇಕಾದ ಗೊಬ್ಬರ, ಅಡಿಕೆ, ವಾಹನ ಸಾಲ ಸೇರಿದಂತೆ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಹಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಭಿವೃದ್ಧಿಯತ್ತ ಸಾಗಬೇಕು. ರೈತರಿಗೆ ಹೆಚ್ಚು ಸಾಲ ಕೊಡಿಸಿ ಸಕಾಲಕ್ಕೆ ಮರುಪಾವತಿ ಮಾಡಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂದು ತಿಳಿಸಿದರು. 4 ಗ್ರಾಮಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದು, ಮತ್ತೆ ಇನ್ನೇನು ಸಹಕಾರಿ ಸಂಘದಲ್ಲಿ ಸುಮಾರು ನಾನು 7ನೇ ಬಾರಿ ಪುನರಾಯ್ಕೆ ಆಗ್ತಿತ್ತು. 7ನೇ ಬಾರಿ ಪುನರಾಯ್ಕೆ ಜನರಿಗೆ ನಾನು ಅತ್ಯುನ್ನತ ಸೇವೆಯನ್ನು ಸಲ್ಲಿಸಬೇಕಾಗಿರುವುದರಿಂದ ಇನ್ನೂ ಬಹಳವಾದ ಸೇವೆ ಮಾಡಬೇಕು. ಜನ ಅಷ್ಟು ನಮ್ಮನ್ನು ಪ್ರೀತಿಸಿದ್ದಾರೆ. 7ನೇ ಬಾರಿ ಗೆಲ್ಲೋದು ಅಷ್ಟು ಸುಲಭದ ಮಾತೇ ಅಲ್ಲ. ಯಾಕೆಂದರೆ ನಮ್ಮ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡಿದ್ರು ಸಹ ಬೇರೆ ಬೇರೆ ವಿಚಿತ್ರಕಾರಿ ಶಕ್ತಿಗಳು ಸಹ ನಮ್ಮನ್ನು ಕೆಲಸ ಮಾಡಿ ನಮ್ಮನ್ನು ಸೋಲ್ಸಕ್ಕೆ ಬಹಳ ಪ್ರಯತ್ನ ಬಿದ್ದು ಯುನಾನಿಮಸ್ಗೂ ಸಹ ಆಗ್ತಾ ಇತ್ತು. ಆದರೆ ನಮ್ಮ ಸಹಕಾರಿ ಸಂಘ ಬರ್ಡನ್ ಆಗೋದು ಸುಮಾರು 2 ಲಕ್ಷ ರೂಪಾಯಿ ಸಹ ಬರ್ಡನ್ ಆಯಿತು. ಆದರೂ ಸಹ ಸಹಕಾರಿ ಸಂಘದ 2 ಬರ್ಡನ್ ಆಗಲಿಕ್ಕೆ ಅಲ್ಲ, ನಾವು ಅದನ್ನು ಹೆಚ್ಚಿಗೆ ಲಾಭ ಗಳಿಸಿ ರೈತರಿಗೆ ಗೊಬ್ಬರ ಇರ್ಬೋದು, ಮತ್ತು ಅಡಿಕೆ ಇರ್ಬೋದು, ದಾಸ್ತಾನು ಸೌಲಭ್ಯ ಇರ್ಬೋದು, ಎಲ್ಲ ರೀತಿಯ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾನು ಅವರ ಸೇವೆಯನ್ನು ಮಾಡಲು ಸದಾ ಚಿರಋಣಿಯಾಗಿರುತ್ತೇನೆ ಅಂತ ನನ್ನ ಒಂದೆರಡು ಮಾತನ್ನು ದಯಮಾಡಿ ಎಲ್ಲ ಗ್ರಾಮಸ್ಥರಿಗೂ 4 ಗ್ರಾಮಸ್ಥರಿಗೂ ಹಾಗೂ ನನ್ನ ಕಾರ್ಯಪಡೆಗೂ ನನ್ನ ನಿರ್ದೇಶಕರಾಗಿ ಆಯ್ಕೆಯಾದಂಥ ನಿರ್ದೇಶಕರಿಗೂ ಸಹ ಮತ್ತೆ ಕಾರ್ಯದರ್ಶಿಗಳಾದ ಜಗದೀಶ್ ಇರ್ಬೋದು, ಮತ್ತೆ ಚುನಾವಣಾಧಿಕಾರಿ ಆಗಿರ್ಬೋದು, ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟು ಒಂದೇ ಒಂದು ಸಣ್ಣ ಗಲಾಟೆನೂ ಆಗದೆ ಮತ್ತೆ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿರುತ್ತಾರೆ. ಶಾಂತ ರೀತಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನಡೆಸುತ್ತಾರೆ. ವರದಿ ಮೋಹನ್ ಎಂಎನ್ ಕೋಟೆ, ಗುಬ್ಬಿ.